ನ್ಯಾಯಿಸಬೇಕಾದ್ರೆ ಇವರೆರಡು ತುಂಬ ಹ್ಯಾಂಡ್ ಇನ್ ಹ್ಯಾಂಡ್ ಕೆಲಸ ಮಾಡಬೇಕಾಗುತ್ತೆ, ಪೊಲೀಸರು ಮತ್ತು ವಕೀಲರಿಬ್ಬರು. ಒಬ್ಬೊಬ್ಬರನ್ನ ಒಂದೊಂದು ಕಡೆ ಓಡಿಸ್ತಕ್ಕಂಥದ್ದು ಅಷ್ಟೇ ಮಾಡಬೇಕೇ ಹೊರತು ಅವ್ರು ಭ್ರೂಣೆ ಹೊಡೆದಾಕೋಕ್ಕೆ ಆಗಲಿ ಅವ್ರು ಕಾಲು ಮುರಿದಾಕೋಕ್ಕೆ ಆಗಲಿ ಮಾಡಬಾರ್ದು. ಆಸ್ತಿ ಪಾಸ್ತಿ ನಷ್ಟ ಮಾಡ್ತಾವ್ರೆ, ಸಾರ್ವಜನಿಕರ ಆಸ್ತಿಗೆ ಬೆಂಕಿ ಇಡ್ತಾವ್ರೆ, ಲೂಟಿ ಮಾಡ್ತಾವ್ರೆ. ದಟ್ ಈಸ್ ಎನ್ ಎಕ್ಸ್ಟ್ರೀಮ್ ಸರ್ಕಮ್ಸ್ಟೆನ್ಸಸ್. ಆ ಸಮಯ ಸುಮ್ಮನೆ ನಮ್ಮ ಮೇಲೆ ಓಡಿಸ್ಕೊಂಡು ಕಲ್ ತಗೊಂಡು ಹೊಡಿತಾವ್ರೆ ಅಂತಾಗ ನಾವು ಗುಂಡಾರಿಸ್ಬಿಟ್ರೆ ತಪ್ಪಲ್ವ ಅದು? ಯಾವುದೋ ಒಂದು ಮೀಡಿಯಾದಲ್ಲಿ ಏನು ಹೇಳ್ಬಿಟ್ರೆ ಪೊಲೀಸ್ ಸ್ಟೇಷನ್ 5ನೇ ಫ್ಲೋರಿಂದ ಇಬ್ಬರನ್ನ ಕಣ್ಕಿತ್ತಾಕ್ಬಿಟ್ಟು ಪೊಲೀಸ್ನವ್ರು ಕೆಳಗಡೆ ತಳ್ಳಿಬಿಟ್ಟಿದ್ದಾರೆ ಅಂತ ಏನ್ಬಿಟ್ಟು ಅಂತ ಒಪ್ಪಿಸ್ಬಿಟ್ರು ಯಾರೋ. ಅವ್ರು ಯಾವ ಮಟ್ಟದಲ್ಲಿ ಲಾಠಿ ಚಾರ್ಜ್ ಮಾಡಿದ್ದೀನಿ ನಮ್ಮ ಪೊಲೀಸವ್ರಿಗೆ ಅಂದರೆ ಅವ್ರು ಜನ್ಮದಲ್ಲಿ ನೆನೆಸ್ಕೋಬೇಕು. ಯಾವ ಕಾರಣಕ್ಕೂ ಆ ಮಟ್ಟಕ್ಕೆಲ್ಲ ಹೋಗಿ ಬಾರ್ಬೇರಿಯನ್ ಆ್ಯಕ್ಟ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಎಂದೂ ನಾವು ಕಿತ್ತಾಡಬಾರ್ದು ಸರ್. ನಾವೇನು ಇವರ ಡಿಕ್ಟೇಟರ್ಗಳ ನಾವು ವಿರುದ್ಧವಾಗಿ ಏನೋ ಒಂದು ಮಾತಾಡ್ಬಿಟ್ಟು ಅಂದರೆ ಎತ್ಕೊಂಡೋಗಿ ಎಕ್ಸಿಕ್ಯೂಟ್ ಮಾಡಿಬಿಡೋ ಅನ್ನೋಕ್ಕೆ. ನಮ್ಮ ಸಿಸ್ಟಮಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಒಂದು ಸಿಸ್ಟಮ್ಗಳಲ್ಲಿ ಜುಡಿಷಿಯರಿನಲ್ಲಿ ಪೊಲೀಸು ಮತ್ತು ವಕೀಲರದು ಸಂಬಂಧ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಒಂದು ಅಕ್ಯೂಸ್ಡ್ಗೆ ಶಿಕ್ಷೆ ಆಗಬೇಕಾದ್ರೆ ಅಥವಾ ಒಬ್ಬ ಜನಸಾಮಾನ್ಯಗೆ ನ್ಯಾಯ ಸಿಗಬೇಕಾದ್ರೆ ಇವರೆರಡು ತುಂಬ ಹ್ಯಾಂಡ್ ಇನ್ ಹ್ಯಾಂಡ್ ಕೆಲಸ ಮಾಡಬೇಕಾಗುತ್ತೆ, ಪೊಲೀಸರು ಮತ್ತು ವಕೀಲರಿಬ್ಬರು. ಆದರೆ ಎರಡೂ ಸಂಸ್ಥೆಗಳ ಮಧ್ಯೆ ಸಾಕಷ್ಟು ಸಲ ಫ್ರಿಕ್ಷನ್ ಆಗೋದು ನಾವು ನೋಡ್ತೀವಿ. ಅದರಲ್ಲಿ ಆ ಥರದ್ದು ಒಂದು ಕೇಸಲ್ಲಿ ನನಗೂ ಇನ್ವಾಲ್ವ್ ಮಾಡಿಬಿಟ್ಟಿದ್ರು. ಇಲ್ಲಿ ನಾನು ಅವಾಗ ಜರ್ನಲಿಸ್ಟ್ ಆಗಿದ್ದೆ ಸುವರ್ಣ ನ್ಯೂಸಲ್ಲಿ. ಸೊ ತುಂಬ ದೊಡ್ಡ ಮಟ್ಟದ ಗಲಾಟೆ ಆಗಿದ್ದೆಲ್ಲ ನೀವು ನೋಡಿದ್ದೀರಿ. ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ಈಗ ಆಗಿದೆ. ವಕೀಲರು ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೊಲೀಸರನ್ನ ಟ್ರಾನ್ಸ್ಫರ್ ಮಾಡಿದರೂ ಕೂಡ ಇಲ್ಲಿ ಟ್ರಾನ್ಸ್ಫರ್ ಬೇಡ, ಅವ್ರನ್ನ ಅಮಾನತು ಮಾಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಈ ಥರದ ಕೇಸ್ಗಳು ಯಾಕೆ ಆಗ್ತವೆ ಸರ್? ಹೇಗೆ ತಪ್ಪಿಸ್ಬೋದು ನಿಮ್ಮ ಅನುಭವ? ಸರ್, ಲಾಸ್ಟ್ ಟೈಮ್ ಆದಂಥ ಏನು ಬೆಂಗಳೂರಿನಲ್ಲಿ ಗಲಾಟೆ ಆಯ್ತಲ್ಲ, ಆ ಗಲಾಟೆ ನೋಡಿ, ಗಲಾಟೆ ಆದಿದ್ದಂಥದ್ದು ತ್ಯಾಗರಾಜನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಾನ್ಸ್ಟೇಬಲ್ ಹೋಗ್ತಾ ಇರ್ತಕ್ಕಂಥ ಒಬ್ಬ ಅಡ್ವೊಕೇಟ್ಗೆ ಹೆಲ್ಮೆಟ್ ಎಲ್ಲಿ ಅಂತ ಕೇಳೋದಕ್ಕೆ ಒಬ್ರಿಗೊಬ್ರು ಗಲಾಟೆ ಆಗಿ ಕೊನೆಗೆ ಮಾತು ಬೆಳೆದು ಹಾಗೆಯೇ ಅದೊಂದು ಇಶ್ಯೂ ದೊಡ್ಡದಾಗಿ ಅದು ಅವ್ರ ಅಸೋಸಿಯೇಷನ್ಗೆ ಹೋಗಿ ಅಸೋಸಿಯೇಷನಲ್ಲಿ ಅದೊಂದು ರೆಸೊಲ್ಯೂಷನ್ ಮಾಡಿ ನಾವು ಸ್ಟ್ರೈಕ್ ಮಾಡಬೇಕು ಅಂತೇಳಿ ಆಗಿ ಅದು ಪ್ರಾರಂಭ ಆಗ್ತಕ್ಕಂಥದ್ದು ಹಾಕ್ಕೊಂಡೋಯ್ತು. ಸರ್, ನಾವು ಮತ್ತು ಲಾಯರ್ಗಳು ಒಂದು ಸೈಕಲ್ ಇದ್ದಂಗೆ ಸರ್. ಒಂದು ವಿತೌಟ್ ವೀಲ್ ನಾವು ಈ ಸರಿಯಾದಂಥ ರೀತಿಯಲ್ಲಿ ಸೈಕಲ್ ತುಳಿಯೋಕ್ಕಾಗೋದಿಲ್ಲ ಒಂದು ಚಕ್ರದಲ್ಲಿ. ನಾವು ಯಾವತ್ತಿದ್ರೂ ಏನೇ ಡ್ಯಾಮೇಜ್ ಮಾಡಿಕೊಂಡ್ರು, ಅಕಸ್ಮಾತ್ ಪಂಚರ್ ಮಾಡಿಕೊಂಡ್ರು ಅದು ತಳ್ಳು ಪರಿಸ್ಥಿತಿನೇ ಆಯ್ತದೆ. ಆ ಕಾರಣಕ್ಕೆ ಭಾಳ ಅತ್ಯಂತ ಎಚ್ಚರಿಕೆ ವಹಿಸ್ಬೇಕು ಸರ್. ನಾವು ಮತ್ತು ಅವ್ರ ಮಧ್ಯೆ ಫ್ರಿಕ್ಷನ್ ಮಾಡಿಕೊಂಡುವಂಥ ಪರಿಸ್ಥಿತಿ ಏನಾರು ಬಂದಾಗ ವಿ ಶುಡ್ ಕಾಂಪ್ರಮೈಸ್ ಇಟ್ ಆ್ಯಸ್ ಎರ್ಲಿ ಆಸ್ ಪಾಸಿಬಲ್. ಯಾಕೆಂದರೆ ಸೊಸೈಟಿಗೆ ನಾವು ಭಾಳ ಹತ್ತಿರದಲ್ಲಿ ನಮ್ಮನ್ನು ನೋಡ್ತಾ ಇರ್ತಾರೆ. ನಾವೇ ಹಂಗೆ ನಾವು ಒಬ್ರಿಗೊಬ್ರು ಆ ಥರ ನಾವು ಗಲಾಟೆಗಳು ಮಾಡ್ಕೊಂಡು ನಿಂತ್ಕೊಬಿಟ್ಟಾಗ ಸಮಾಜದ ಸ್ವಾಸ್ಥ್ಯ ಮತ್ತು ಸಮಾಜದಲ್ಲಿ ಏನು ಇದೆ ಒಂದು ಗಟ್ಟಿಯಾದಂಥ ಅದಕ್ಕೆ ಸಪೋರ್ಟ್ ಇರ್ತಕ್ಕಂಥ ಒಂದು ಏನು ರಕ್ತ ಅಂತ ಇರ್ತದಲ್ಲ, ಅದು ಕಮ್ಮಿ ಆಗ್ತಾ ಬಂದ್ಬಿಡ್ತದೆ. ಆ ಕಾರಣಕ್ಕೆ ಮಾಡ್ಕೊಳ್ಳೇಬಾರ್ದು. ಅದು ಎಂಥ ಪರಿಸ್ಥಿತಿ ಬಂದರೂ ಆ ಸಮಯದಲ್ಲೇ ಹಿರಿಯ ಅಧಿಕಾರಿಗಳಿರ್ತಾರೆ, ಅವ್ರ ಸಮ್ಮುಖದಲ್ಲಿ ಮತ್ತು ಯಾರಿಗೆ ಪರಿಚಯ ಇರ್ತಾರೆ ಅವ್ರನ್ನ ಭೇಟಿ ಮಾಡಿ ಕೂತ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಳ್ರು ಅಂಥದ್ದು ಮಾಡ್ಕೊಬಿಡ್ಬೇಕು. ನಾವು ಬೆಳೆಸ್ಕೊಂಡು ಹೋಗೋದ್ರಿಂದ ಏನೂ ಪ್ರಯೋಜನಕ್ಕಾಗೋದಿಲ್ಲ. ನಮ್ಮ ಪೊಲೀಸ್ ಈಗೋ ತೋರಿಸ್ಕೊಂಡು ಹೋದ್ರೂ ಏನೂ ಪ್ರಯೋಜನಕ್ಕಾಗೋದಿಲ್ಲ. ಆಮೇಲೆ ಅವ್ರ ಈಗೋ ತೋರಿಸ್ಕೊಂಡು ಹೋದ್ರೂ ಏನೂ ಪ್ರಯೋಜನಕ್ಕಾಗೋದಿಲ್ಲ. ಇದರಲ್ಲಿ ಈಗೋ ಕ್ಲಾಶಸ್ಗಳೇನಾರ ಬಂದು ಆದರೆ ಇದು ಅನಾಹುತ ಸೊಸೈಟಿಗೇ ಹೊರತು ಬೇರೆ ಇನ್ಯಾರಿಗೂ ಆಗೋದಿಲ್ಲ ಡೈರೆಕ್ಟಾಗಿ. ಹಾಗೆ ಆ ಕೇಸಲ್ಲಿ ಏನಾಯಿತು, ರೆಸೊಲ್ಯೂಷನ್ ಆಯಿತು. ಅವತ್ತೊಂದು ದಿವಸ ನಮ್ಮ ಮೈಸೂರು ಬ್ಯಾಂಕ್ ಒಳಗಡೆ ಒಂದೊಂದು ದಿವಸ ಭಾಳ ದೊಡ್ಡದಾಗಿ ಅಲ್ಲಿ ರೋಡ್ ಬ್ಲಾಕ್ ಆಯಿತು. ಇಡೀ ದಿವಸ ಆಯಿತು. ಮೀಡಿಯಾಗಳು ಭಾಳ ಅಡ್ವೊಕೇಟ್ ವಿರುದ್ಧವಾಗಿ ಸಿಕ್ಕಾಪಟ್ಟೆ ಈ ಥರ ಮಾಡಿಬಿಟ್ರು, ಬುದ್ಧಿವಂತರು ಅಡ್ವೊಕೇಟ್ಸ್ಗಳಿಗೆ ಮಾಡಬಾರ್ದಾಗಿತ್ತು ಅಂತೇಳಿ ಕ್ರಿಟಿಸೈಸ್ ಮಾಡಿ ತುಂಬ ಪೇಪರ್ಗಳೆಲ್ಲ ಬರೆದ್ರು ಎಲ್ಲದರಲ್ಲೂ. ಅವರೇ ಈಗ ಮಾಡಿಬಿಟ್ರೆ ಹಾಗೆ, ಅವರೇ ಇದನ್ನ ಕಾನೂನನ್ನ ಕಾಪಾಡ್ತಕ್ಕಂಥ ಕಾನೂನನ್ನ ಎತ್ತಿಡಿತಕ್ಕಂಥವ್ರು ಅಂದಾಗ ಅವ್ರಿಗೂ ಪೇಯ್ನ್ ಆಗಿರ್ತದೆ. ಹೌದಲ್ವಾ? ಹೌದು ಅನ್ನಿಸ್ತದೆ, ತುಂಬ ಹೊತ್ತು ಮಾಡಿಬಿಟ್ವಾ ಅಂತ. ಯಾಕೆಂದರೆ ಅವರಲ್ಲೂ ಡಿಸಿಷನ್ಗಳು ಹಲವಾರು ಜನ ತಗೋತಾ ಇರ್ತಾರೆ. ಅವತ್ತೊಂದು ದಿವಸ ಆಗೋಯ್ತು, ಏನೂ ಆಗಿಲ್ಲ. ಅವತ್ತೊಂದು ದಿವಸ ಕಂಪ್ಲೀಟು ಸಾಯಂಕಾಲದವರೆಗೂ ಜಾಮ್ ಆಯಿತು, ಆಗೋಯ್ತು. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ದಿವಸ ಆದಮೇಲೆ ಅಲ್ಲಿಗೆ ಜನಾರ್ದನ್ ರೆಡ್ಡಿ ಅವ್ರನ್ನ ಕರ್ಕೊಬರುವಂಥದ್ದಿತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ. ಅವತ್ತೊಂದು ದಿವಸ ಇವ್ರನ್ನ ಯಾವ ಗಲಾಟೆ ಎಲ್ಲ ಆಗಿ ಪೇಪರ್ ಮೀಡಿಯಾಗಳವರೆಲ್ಲ ಸಿಕ್ಕಾಪಟ್ಟೆ ಎಲ್ಲ ಬರೆದುಬಿಟ್ಟಿದ್ರಲ್ಲ, ಅವ್ರನ್ನ ನಮ್ಗೆ ಗೊತ್ತಿತ್ತು ಇವ್ರಿಗೇನಾದ್ರು ಇದು ಆಗ್ಬೋದು, ಸ್ವಲ್ಪ ಫ್ರಿಕ್ಷನ್ ಎಲ್ಲ ಆಗ್ಬೋದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾವೆಲ್ಲ ಪೊಲೀಸ್ ಸ್ಟೇಷನ್ಲಿದ್ದೋ, ನಾವು ಇನ್ನೂ ಅಲ್ಲಿಗೆ ಹೋಗಿರಲಿಲ್ಲ. ಅಲ್ಲಿ ಲೋಕಲ್ ಪೊಲೀಸರು ಸ್ವಲ್ಪ ಜಾಗೃತಿ ತಗೊಂಡು ಅವ್ರನ್ನೇ ಒಂದು ಕಡೆ ಇರಿಸ್ಬಿಟ್ಟು ದೂರದಲ್ಲಿ ಇರಿಸ್ಬಿಟ್ಟಿದ್ರು ಮೀಡಿಯಾದವ್ರನ್ನೆಲ್ಲ. ಬೇಡ, ಅವ್ರ ಅಡ್ವೊಕೇಟ್ಗಳ ಜೊತೆ ಸೇರ್ಕೊಬಿಡಿ, ನೆನ್ನೆಲ್ಲ ಲಾಸ್ಟ್ ಟೈಮ್ ಇದ್ರ ಜೊತೆಯಲ್ಲಿ ಈ ಥರ ಆಗಿದೆ, ಏನಾದರೂ ಫ್ರಿಕ್ಷನ್ ಆಗೋಗ್ಬಿಡ್ಬೋದೇನೋ, ಕಷ್ಟ ಆಗ್ತದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಎಚ್ಚರಿಕೆ ತಗೊಂಡಿದ್ರು. ತಗೊಂಡಿಲ್ಲ ಅಂತೇನಿಲ್ಲ, ತಗೊಂಡಿದ್ರು ಸಹ ಏನಾಯಿತು, ಅಲ್ಲಿ ಅವನ ಹತ್ರ ಬಂದಾಗ ಏನಾದರೂ ಇವರು ಹತ್ರಕ್ಕೆ ಬಂದರು, ಸ್ವಲ್ಪ ಒಳಗಡೆ ಹತ್ರಕ್ಕೆ ಬಂದಾಗ ಅವ್ರಿಗೂ ಗಲಾಟೆ ಶುರು ಹಚ್ಕೊಬಿಟ್ಟಿದೆ, ಅಡ್ವೊಕೇಟ್ಗೂ ಮತ್ತು ಮೀಡಿಯಾದವ್ರಿಗೂ. ಅಲ್ಲಿ ಒಬ್ರಿಗವ್ರು ಕ್ಯಾಮ್ರಾಗಳು ಕಿತ್ಕೊಳ್ಳೋದು, ಅವ್ನ ಮೇಲೆ ಹಾಕೋದು ಇವರು. ಆಗ ನಾವೇನು ಸುಮ್ಮನೆ ಕೂತ್ಕೊಳ್ಳೋಕಾಯ್ತದೆ, ಉಪ್ಪಿನಕಾಯಿ ತಿನ್ಕೊಂಡು ನಾವು ಮಧ್ಯೆ ಪ್ರವೇಶ ಮಾಡಲೇಬೇಕಲ್ಲ. ಪ್ರವೇಶ ಮಾಡಿ ಇಬ್ಬರನ್ನೂ ಆ ಕಡೆ ಈ ಕಡೆ ಕಳಿಸಿ ಇದು ಮಾಡಿದ ತಕ್ಷಣ ಮೀಡಿಯಾದವರೆಲ್ಲ ಹೊಟ್ಟೋಗ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಸ್ಲೋಲಿ ಇಟ್ ಟರ್ನ್ಸ್ ಇಂಟು ಈಗೋ ಆಫ್ ಅಡ್ವೊಕೇಟ್ಸ್ ಆ್ಯಂಡ್ ನಮಗೆ. ಅಲ್ಲಿ ಏನಾಯ್ತಲ್ಲ ಅದು ಆಗಬಾರ್ದಾಗಿತ್ತು ಆ್ಯಕ್ಚುಲಿ.
ಅದು ಆಗಲೂಬಾರ್ದು. ನಾವು ತಿಳ್ಕೋಬೇಕು, ಅವ್ರ ಜೊತೆ ಮಾಡಬಾರ್ದು. ಅವ್ರು ಏನೇ ಹೇಳಿದ್ರು ನಾವು ಇರೋದೇ ಬೈಸ್ಕೊಳ್ಳೋಕ್ಕೆ, ಇರೋದೇ ಕಲ್ಲಲ್ಲಿ ಓಡಿಸ್ಕೊಳ್ಳೋಕ್ಕೆ, ಇನ್ನೇನಕ್ಕಿರೋದು? ಅದಕ್ಕೋಸ್ಕರನೇ ಇರೋದು ನಾವು. ಅವ್ನು ಕಲ್ಲಲ್ಲಿ ಹೊಡಿತಾನೆ ಅಂತ ಅಂದ್ಬಿಟ್ಟು ನಾವು ಈ ಕಡೆಯಿಂದ ಕಲ್ಲಲ್ಲಿ ಹೊಡಿದ ಅಪರಾಧ, ತಪ್ಪದು, ಮಾಡಬಾರ್ದು. ಅವ್ನು ಆ ಕಡೆಯಿಂದ ಪೆಟ್ರೋಲ್ ಪಂಪ್ ಎಸಿತಾನೆ ಅಂತ ನಾವು ಪೆಟ್ರೋಲ್ ಪಂಪ್ ಎಸಿಕ್ಕಾಗ್ತದಾ? ಮಾಡೋಕ್ಕಾಗಲ್ಲ ಸರ್. ಅದೆಲ್ಲ ಮಾಡೋದು ನಾವು ಕೆಲವಷ್ಟೆಲ್ಲ ಹೇಳ್ತೀನಿ, ನನಗೆಲ್ಲ ಮಾಡಬಾರ್ದು. ನಾವು ಇರೋದು ಅದಕ್ಕೋಸ್ಕರ ಡಿಸ್ಪರ್ಸ್ ಮಾಡೋದು ಅಷ್ಟೇ ನಮ್ಮ ಕೆಪಾಸಿಟಿ. ಒಬ್ಬೊಬ್ಬರನ್ನ ಒಂದೊಂದು ಕಡೆ ಓಡಿಸ್ತಕ್ಕಂಥದ್ದು ಅಷ್ಟೇ ಮಾಡಬೇಕೇ ಹೊರತು ಅವ್ನು ಭ್ರೂಣೆ ಹೊಡೆದಾಕೋಕ್ಕೆ ಆಗಲಿ, ಅವ್ನು ಕಾಲು ಮುರಿದಾಕೋಕ್ಕೆ ಆಗಲಿ ಮಾಡಬಾರ್ದು. ನಾವು ಅವ್ರ ರಕ್ಷಣೆಗೆ ಬಂದಿರೋದು ಇಲ್ಲಿಗೆ. ನಾವು ಆ ಕೆಲಸ ಮಾಡಿಬಿಟ್ಟು ಹೋಗ್ಬಿಟ್ರೆ ಅದು ಅನ್ಯಾಯದ ಕೆಲಸ. ಅದು ಎಂದೂ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಎಲ್ಲೇ ಡಿಸ್ಪರ್ಸ್ ಮಾಡೋಕ್ಕೆ ಹೋದಾಗ್ಲೂ ನಾವು ಡಿಸ್ಪರ್ಸ್ ಮಾಡೋದು ಬಿಟ್ಟು ಬೇರೆ ಏನೂ ನಾವು ಬೇರೆ ಮಾಡ್ತಿರ್ಲಿಲ್ಲ. ಹಂಗೆ ಮಾಡಬೇಕಾಯಿತು. ಗಲಾಟೆ ಅಂಟ್ಕೊಬಿಡ್ತಾವತ್ತು. ಗಲಾಟೆ ಆದ ತಕ್ಷಣ ಆಯಿತು, ಸಿಕ್ಕಾಬಟ್ಟೆ ಅವ್ರಿಗೆ ಇವ್ರಿಗೆಲ್ಲ ನುಗ್ಗಿ ಮೇಲ್ಕೆಲ್ಲ ಹತ್ಬಿಟ್ಟು ಮಾಡಬಾರ್ದು. ಯಾವ ಕಾರಣಕ್ಕೂ ಅಷ್ಟೇ. ಅವ್ರು ಹೊಡಿತಾವ್ರೆ ಅಂತ ಅಂದಾಗ ಸ್ವಲ್ಪ ನಾವು ದೂರ ಆಗಬೇಕು. ಎಷ್ಟು ದೂರ ಓಡಿಸ್ಕೊಬರ್ತಾರೆ ನಮ್ಮನ್ನು ಅಂದರೆ ನಾವು ಹೊಡೆದ್ಬಿಡ್ಬೋದು. ನಮ್ಮ ಹತ್ರ ಗನ್ ಇದೆ, ಲಾಠಿ ಇದ್ದಾವೆ, ಎಲ್ಲ ನುಗ್ಗಿಬಿಟ್ಟು ಚಚ್ಬಿಡ್ಬೋದು ಯಾರಿಗೆ ಬೇಕಾದ್ರೂ ಆ ಸಮಯದಲ್ಲಿ. ಬಟ್ ಡೈಜೆಸ್ಟ್ ಮಾಡ್ಕೋಬೇಕಾದಾಗ ಯಾರು ಮಾಡ್ಕೋಬೇಕು? ಕಷ್ಟ ಯಾರಿಗಾಗುತ್ತೆ? ಜನರಲ್ ಪಬ್ಲಿಕ್ಕೇ ಆಗುವಂಥದ್ದು. ಅವ್ರ ಕೋರ್ಟ್ಗಳ ಪ್ರಾಬ್ಲಮ್ಗಳು, ಅವ್ರ ಕೇಸ್ಗಳ ಪ್ರಾಬ್ಲಮ್ಗಳು. ನಾವು ಇವರು ಮಧ್ಯೆ ಈ ಥರ ಗಲಾಟೆಗಳು ಮಾಡ್ಕೊಂಡು ನಿಂತ್ಕೊಬಿಟ್ರೆ ಲಾಸ್ ಆಗ್ತಕ್ಕಂಥದ್ದು ನಮಗೂ ಆಗುತ್ತೆ, ಅವಮಾನ ಅವ್ರಿಗೂ ಆಗುತ್ತೆ, ಮತ್ತು ಹೆಚ್ಚಿಗೆ ಆಗ್ತಕ್ಕಂಥದ್ದು ಲಾಸ್ ಆಗ್ತಕ್ಕಂಥದ್ದು ಜನರಲ್ ಪಬ್ಲಿಕ್ಕೆ. ಅವತ್ತೊಂದು ದಿವಸ ಹಾಗೆ ಎತ್ಕೊಂಡು ಹೋಯ್ತಾಯಿತು. ನಮ್ಮನ್ನೆಲ್ಲ ಕರೆದ್ರು, ಆವಾಗ ಹೋದ್ವಿ ನಾವು. ಎಲ್ಲ ಸಿಟಿಲಿರೋರೆಲ್ಲ ಬನ್ನಿ ಅಂತ ಕರೆದ್ರು, ಎಲ್ಲ ಒಂದಷ್ಟು ಸ್ಟಾಪ್ ತೊಗೊಂಡು ಅಲ್ಲಿ ಹೋದ್ವಿ ನಾವು. ಹೋಗೇನಾಯಿತು, ಎಲ್ಲ ಅಷ್ಟೊತ್ತಿಗಾಗಲೇ ಸುಮಾರು ಇವರು ಎಲ್ಲ ಗಲಾಟೆ ಭಾಳ ಆಗೋಗ್ಬಿಟ್ಟಿದೆ. ಎಲ್ಲೆಲ್ಲೋ ಮೇಲೆ ಹೋಗ್ಬಿಟ್ಟಿದ್ದಾರೆ, ಅವ್ರು ಕೆಳಗಡೆ ಎಲ್ಲ ಬಂದುಬಿಟ್ಟಿದ್ದಾರೆ. ಆ ಕಡೆಯಿಂದ ಅವ್ರ ಮೇಲಿಂದ ಚೇರ್ಗಳು ಎಲ್ಲ ಕೆಳಗಡೆ ಎಲ್ಲ ಬಿಸಾಕಿದ್ದಾರೆ. ಇವ್ರು ನಮ್ಮವರು ಒಂದಷ್ಟು ಜನ ಮೇಲೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆಲ್ಲ ಹತ್ತಿದ್ದಾರೆ. ಇದೆಲ್ಲ ಹಂಗೆಲ್ಲ ಮಾಡಬಾರ್ದು. ಆಮೇಲೆ ಅವ್ರು ಒಬ್ಬ ಮನಸ್ಥಿತಿನೇ ಬೇರೆ ಬೇರೆ ಇರ್ತದೆ. ಒಬ್ಬ ಕಾನ್ಸ್ಟೇಬಲ್ದು ಅವ್ನು ಯಾವತ್ತೂ ಜೀವಮಾನದಲ್ಲಿ ಯಾರಿಗೂ ಒಬ್ಬನಿಗೂ ಏನೂ ಹೊಡೆದಿರಲ್ಲ. ಅವತ್ತೊಂದು ದಿವಸ ಅವ್ನು ಏನು ಇಷ್ಟ ಬಂದಾಗ ಹೊಡ್ಕೊಬಿಡ್ತಾನೆ. ಜೀವಮಾನದಲ್ಲಿ ಅವ್ನು ಯಾವತ್ತು ಒಬ್ಬನಿಗಂತೂ ಅವ್ನ ಲೈಫ್ನಲ್ಲಿ ಒಬ್ಬನು ಮುಟ್ಟಿರಲ್ಲ, ಅವನು ಬೈದೂ ಇರಲ್ಲ. ಅವತ್ತೊಂದು ದಿವಸ ಸಿಕ್ಬಿಡ್ತದಲ್ಲ ಚಾನ್ಸು. ಯಾವನು ಏನಾರಾಗಲಿ ಬಿಡು, ಇಲ್ಲಿ ಆಫೀಸರ್ ಏನಾರ ಹೋಗಲಿ, ಜೈಲ್ಗಾರ ಹೋಗಲಿ, ಏನಾರ ಹೋಗಲಿ, ಜವಾಬ್ದಾರಿ ಕೊಡೋರು ಯಾರು? ಉತ್ತರ ಕೊಡೋರು ಯಾರು? ಅವತ್ತೊಂದು ದಿವಸ ಸೀನಿಯರ್ ಆಫೀಸರ್ಸ್ ತಾನೆ. ಅಲ್ಲಿರೋ DCP ಕೊಡಬೇಕು, ಅಲ್ಲಿರೋ ಅಡಿಷನಲ್ ಕಮಿಷನರ್ ಕೊಡಬೇಕು, ಅಲ್ಲಿರ್ತಕ್ಕಂಥ ಕಮಿಷನರ್ ಕೊಡಬೇಕು. ಅವ್ರ ಕೆಳಗಡೆ ನೇರವಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ನಮ್ಮನ್ನು ನಂಬಿ ಕೆಲಸ ಮಾಡಿ ಅಂತ ಕಳಿಸಿರ್ತಾರೆ ಅವರು. ನಮ್ಮ ಜೊತೆಯಲ್ಲಿರ್ತಾರೆ. ನಾವು ಹಿಂಗೆಲ್ಲ ಅನಾಹುತ ಮಾಡಿಬಿಟ್ಬಿಟ್ರೆ ಉತ್ತರ ಬರೀರು ಯಾರು? ನಾನು ಬರೀದಿಲ್ವಲ್ಲ ಉತ್ತರ. ನಾವತ್ತು ಬರೀದೇ ಉತ್ತರ ಅವರಲ್ವಾ? ಕಷ್ಟ ಆಗಲ್ವ ಅವ್ರಿಗೆ? ಆ ಕೆಲಸ ಮಾಡ್ತಾ ಇರಬೇಕಾದಂಥ ಸಮಯದಲ್ಲಿ ಈ ಥರ ಅನಾಹುತಗಳು ಯಾವತ್ತೂ ಮಾಡಬಾರ್ದು. ನುಗ್ಗಿ ಹೊಡೆಯುವಂಥ ಅವಶ್ಯಕತೆ ಏನಿದೆ? ಅವ್ರು ಬರ್ತಾರೆ, ಹೊಡಿಕೆ ಅವ್ರು ಇರೋದು. ಅದನ್ನ ತಡ್ಕೊಳ್ಳೋಕ್ಕೆ ನಾವಿರೋದಲ್ವ ಸರ್? ಕಲ್ಲು ಹೊಡೆದ್ರೆ, ಈಗ ಕಲ್ಲು ಹೊಡಿತಾ ಇದ್ದಾರೆ ಅಂತ ಅಂದ್ಮೇಲೆ ಗುಂಡು ಹೊಡ್ಬಿಡ್ಕಾಗ್ಬಿಡ್ತದಾ ನಮ್ಮ ಮೇಲೆ? ಅವ್ನು ಫೈರ್ ಮಾಡಿಬಿಡ್ಕಾಗ್ಬಿಡ್ತದ? ಕಲ್ಲು ಹೊಡಿತಾವ್ರೆ ಅಂದರೆ ಆಸ್ತಿ ಪಾಸ್ತಿ ನಷ್ಟ ಮಾಡ್ತಾವ್ರೆ, ಸಾರ್ವಜನಿಕರ ಆಸ್ತಿಗೆ ಬೆಂಕಿ ಇಡ್ತಾವ್ರೆ, ಲೂಟಿ ಮಾಡ್ತಾವ್ರೆ. ದಟ್ ಈಸ್ ಎನ್ ಎಕ್ಸ್ಟ್ರೀಮ್ ಸರ್ಕಮ್ಸ್ಟೆನ್ಸಸ್. ಆ ಸಮಯ ಸುಮ್ಮನೆ ನಮ್ಮ ಮೇಲೆ ಓಡಿಸ್ಕೊಂಡು ಕಲ್ಲು ತಗೊಂಡು ಹೊಡಿತಾವ್ರೆ ಅಂತಾಗ ನಾವು ಗುಂಡಾರಿಸ್ಬಿಟ್ರೆ ತಪ್ಪಲ್ವ ಅದು? ಪ್ರೊವೊಕೇಷನ್ನು. ನಾಳೆ ದಿವಸ ಅವನೇ ಬರ್ತಾನೆ, ಸರ್ ಏನೋ ತಪ್ಪಾಗೋಯ್ತು ಸರ್, ಏನೋ ಹಿಂಗೆ ಮಾಡಿಬಿಟ್ಟ ಸರ್, ಹಂಗೆ. ನಾಳೆ ಬೆಳಗ್ಗೆ ನಮ್ಮ ಮುಂದೆನೇ ಓಡಾಡ್ತಾರೆ ಅವರು. ಅದೊಂದು ಗುಂಪು ಅಷ್ಟೇ, ಮಾಬ್ ಮೆಂಟಾಲಿಟಿ. ಅದು ನಮಗೂ ಗೊತ್ತಿರ್ತದೆ, ನಮ್ಗೆ ಕಲಿಸಿರ್ತಾರೆ. ಮಾಬ್ ಮೆಂಟಾಲಿಟಿನಲ್ಲಿ ಈಗ ಬಿಹೇವ್ ಮಾಡಬೇಕು ನೀವು ಪೊಲೀಸ್ ಆಫೀಸರ್ಗಳು, ಈ ಥರ ಹುಚ್ಚರ ಥರ ಬಿಹೇವ್ ಮಾಡಬಾರ್ದು ಅಂತ. ಆದರೆ ಪ್ರತಿ ಸಾರಿನೂ ಹುಚ್ಚರ ಥರನೇ ಬಿಹೇವ್ ಮಾಡ್ತಾರೆ. ಕಂಟ್ರೋಲಿಗೆ ತಪ್ಪೋಗ್ಬಿಡ್ತಾರೆ. ಆಫೀಸರ್ ಇರ್ತಾರೆ, ನೋಡಪ್ಪ ಇಷ್ಟು ಜನ ನಿಮ್ಮ ಪೊಲೀಸ್ ಆಫೀಸರ್ ನೀನು ಅಂಡರ್ಲಿ ಇಟ್ಕೊ ಅಂತ. ಇವ್ರು ಈ ಕಡೆ ಆಫೀಸರ್ ಇಲ್ಲಿದ್ದರೆ ಅವ್ರು ಎಲ್ಲೋ ಹೋಗ್ಬಿಡ್ತಾರೆ ನುಗ್ಗಿಬಿಟ್ಟು. ಹಂಗೆ ಹೋಗಬಾರ್ದು, ಅದು ತಪ್ಪದು. ನಾನೇನು ಕಮಾಂಡ್ ಮಾಡ್ತೀನೋ ಹಂಗೆ ಮಾಡಬೇಕು. ಹಾಗೆ ಅವತ್ತೊಂದು ದಿವಸ ಭಾಳ ಅನಾಹುತ ಆಗಿತ್ತು. ನಾವೆಲ್ಲ ಏನಾಯಿತು, ಈ ಕಡೆ KR ರೋಡಿಗೆ ಬಂದುಬಿಟ್ವಿ. ಆ ಕಡೆ ಸೈಡ್ ಇನ್ನೆಲ್ಲೋ ಒಂದಷ್ಟು ಜನ ಆ ಕಡೆ ಸೈಡ್ ಹೋದ್ರು. ಅಡ್ವೊಕೇಟ್ ಅಸೋಸಿಯೇಷನಲ್ಲಿ ಮತ್ತು ಕೋರ್ಟ್ಗಳಲ್ಲೂ ಇದ್ದರು. ಅಷ್ಟೊತ್ತಿಗಾಗಲೇ ಹೈಕೋರ್ಟ್ರು ರಿಜಿಸ್ಟ್ರಾರ್ ಅವರು ಬಂದಿದ್ದಾರೆ. ಎಲ್ಲ ನೋಡ್ತಾ ಇದ್ದಾರೆ, ಪೂರ್ತಿ ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಹೆಂಗೆ ಬಂದರು ಏನು ಅಂದ್ಬಿಟ್ಟು ಅಂತ. ಇದೆಲ್ಲ ನೋಡಿ, ನಾವು ಬೆಳಿಗ್ಗೆ ಎದ್ದ ಅಂದರೆ ನಮ್ಗೆ ಲಾಯರ್ ಇಲ್ಲ ಮತ್ತು ಕೋರ್ಟ್ ಇಲ್ಲ ಅಂದರೆ ನಾವು ಪೊಲೀಸ್ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ನಮ್ಮ ಮೇಲೆ ಏನು ಬೇಕಾದ್ರೂ ಮಾಡಿಬಿಡ್ಬೋದು ಸರ್. ನಾವು ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ತಗೊಂಡು ಹೋಗ್ತೀವಿ, ಪ್ರೊಡ್ಯೂಸ್ ಮಾಡ್ತೀವಿ. ನಾವೇನೆಲ್ಲ ಸರಿಯಾಗಿರ್ತೀವ, ಅವ್ರು ನುಂಗ್ಕೋವಂಥ ತಪ್ಪುಗಳನ್ನ, ನಾವು ಮಾಡುವಂಥ ತಪ್ಪನ್ನ ಅವ್ರು ನುಂಗ್ಕೊಳ್ತಾರಲ್ಲ ಮ್ಯಾಜಿಸ್ಟ್ರೇಟ್ ಅವರು. ಅವೇನಾದ್ರು ನುಂಗ್ಕೊಳ್ಳಿಲ್ಲ ಅಂದರೆ ನಾವು ಪೊಲೀಸವರು ಒಬ್ಬರು ಎಲ್ಲ ಸಸ್ಪೆಂಡ್ ಆಗ್ಬಿಡ್ತಾರೆ. ಒಂದು ವರ್ಷಕ್ಕೆ ಬೆಂಗಳೂರು ಪೊಲೀಸವರು ಎಲ್ಲ ಸಸ್ಪೆಂಡ್ ಆಗ್ಬಿಡ್ತಾರೆ. ಅಷ್ಟು ತಪ್ಪು ಮಾಡ್ತೀವಿ ಸರ್. ಯಾಕೆಂದರೆ ಅವ್ರು ಅದೇ ಕೆಲಸ ಮಾಡೋದ್ರಿಂದ ಪ್ರತಿಯೊಂದು ಅವ್ರಿಗೆ ಗೊತ್ತಿರ್ತದೆ. ನಾವು ಅದೊಂದೇ ಕೆಲಸ ಮಾಡೋವಲ್ಲ, ಪ್ರತಿಯೊಂದು ಕೆಲಸ ಮಾಡ್ತಾ ಇರ್ತೀವಲ್ಲ. ಯಾವುದೋ ಮಾಡಬೇಕು, ಕೋರ್ಟಿಗೆ ಕಳಿಸ್ಬೇಕಾದಂಥದ್ದು ಎಲ್ಲೋ ಏನೋ ಕೊಡೋ ಅವ್ನು ಸೈನ್ ಬಿಟ್ಟು ಅದ್ರ ಒಂದು ಅಕ್ಷರ ಓದಿರಲ್ಲ ಅವನು. ಅವ್ನ ಮನೆ ಆಸ್ತಿ ಪಾಸ್ತಿ ಅವ್ನು ಏನಿದೆಯೋ ಬರ್ಸ್ಕೊಬಿಟ್ರು ಸೈನ್ ಹಾಕ್ಬಿಡ್ತಾನೆ. ಇದನ್ನ ಈ ಮಾಡೋದೇ ಹೀಗೆ. ಪೇಪರ್ನ ನೋಡೋಕ್ಕೂ ಅವನು ಪುರ್ಸತ್ತು ಇರುವುದಿಲ್ಲ ಬಿಡಿ. ಅದನ್ನ ಮರ್ಡರ್ ಕೇಸಲ್ಲಿ ಚಾರ್ಜ್ ಶೀಟು ಎಷ್ಟೋ ಜನ ಓದೋದೇ ಇಲ್ಲ ಬಿಡಿ, ಅದು ಬೇರೆ ವಿಚಾರ. ಅಯ್ಯೋಗಳು ಎಲ್ಲ ಕಾನ್ಸ್ಟೇಬಲ್ಗಳಿರ್ತಾರೆ, ರೈಟ್ರುಗಳಿರ್ತಾರೆ, ಭಾಳ ಬುದ್ಧಿವಂತ ರೈಟ್ರುಗಳಿದ್ದಾರೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ಅವರಿಂದ ಈ ಇನ್ಸ್ಪೆಕ್ಟರ್ಗಳು ಉಳ್ಕೊಂಡವ್ರೆ. ಕೆಲವು ಜನಕ್ಕೆ ಒಂದು ಅಕ್ಷರ ಬರೀಕ್ಕೆ ಬರುವುದಿಲ್ಲ. ಒಂದು ಮಾಜರ್ ಅಂತ ಬರಿತೀವಿ, ಒಂದು ಸೀಸರ್ ಮಾಜರ್ನ
ಕರೆದ್ಬಿಟ್ಟು ಡೈರೆಕ್ಟಾಗಿ ಒಬ್ಬನು ಕರಿತೀನಿ, ಇವತ್ತು ಒಂದು 15 ವರ್ಷ ಇನ್ಸ್ಪೆಕ್ಟರ್ ಇರ್ತಾರೆ, ಅವನು ಆಗಿರ್ತಾನೆ, ಅವ್ನು ಕರೆದ್ಬಿಟ್ಟು ಒಂದು ಮಾಜರ್ ಬರಿಯಪ್ಪ, ಒಂದು ಸೀಸ್ ಮಾಡು ಅಂತ ಹೇಳಿದ್ರೆ ಬರೀಲಿ ನೋಡೋಣ. ಅವ್ರಿಗೆ ಎಲ್ಲ ಸಂಪೂರ್ಣವಾದಂಥ ಕೆಲಸ ನಮ್ಮ ಕೆಳಗಡೆ ಅವ್ರು ಮಾಡ್ತಾ ಇರ್ತಾರೆ. ಅದೂ ನಮ್ಮ ಸೀನಿಯರ್ ಆಫೀಸರ್ಸು ಗೊತ್ತಾಗ್ತದೆ, ಇವರೆಲ್ಲ ಬಂಡ್ಲು, ಏನೂ ಗೊತ್ತಿರಲ್ಲ ಅವ್ರಿಗೆ, ಏನೂ ತಿಳ್ಕೊಂಡಿರಲ್ಲ ಅಂದ್ಬಿಟ್ಟು ಅಂತ. ಆದರೂ ಅವರೆಲ್ಲ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೂ ಕೋರ್ಟ್ಗಳಲ್ಲಿ ನಾವು ಇಷ್ಟೆಲ್ಲ ನಾವು ಪ್ರತಿ ದಿವಸ ಹೋಗಿ ಅಲ್ಲಿ ಕೆಲಸ ಮಾಡಬೇಕು. ಯಾಕೆಂದ್ರೆ ನಾವು ಹಿಡಿದು ಅಂದರೆ ಅಲ್ಲಿಗೆ ಹೋಗಬೇಕು, ಮತ್ತು ಕಸ್ಟಡಿಗೆ ಹೋಗಬೇಕು. ನಾವು ಆ ಜಾಗಗಳಲ್ಲೇ ನಾವು ತೊಂದರೆ ಮಾಡ್ಕೊಬಿಟ್ಟು ಜಡ್ಜ್ ಚೇಂಬರ್ ಒಳಗಡೆ ಎಲ್ಲ ನುಗ್ಗಿಬಿಟ್ಟು ಒಳಗಡೆಗೆಲ್ಲ ಮಾಡಿದ್ರೆ ಅನಾಹುತ ಅಲ್ವ ಅದು. ಅವ್ರು ಏನು ಅನ್ಕೋತಾರೆ ಹೇಳಿ ನಮ್ಮ ಬಗ್ಗೆ ಎಲ್ಲ, ನಮ್ಮ ಮೇಲೆ ಇಟ್ಟಿರೋ ನಾವು ಗೌರವಗಳು ಏನಾಗ್ತಾವಾಗ. ಎಂದೂ ಆ ಅನಾಹುತ ಮಾಡ್ಕೊಳಕ್ಕೆ ಹೋಗಬಾರ್ದು, ಎಕ್ಸ್ಟೀರಿಯರ್ಗೆ ಹೋಗಬಾರ್ದು. ಗಲಾಟೆ ಆಗಿಬಿಟ್ಟಿತ್ತು, ಎಲ್ಲ ನಿಂತ್ಕೊಂಡಿದ್ದು ದೂರದಲ್ಲಿ. ಯಾವುದೋ ಒಂದು ಮೀಡಿಯಾದಲ್ಲಿ ಏನು ಹೇಳ್ಬಿಟ್ರೆ ಪೊಲೀಸ್ ಸ್ಟೇಷನ್ನ 5ನೇ ಫ್ಲೋರಿಂದ ಇಬ್ಬರನ್ನ ಕಣ್ಕಿತ್ತಾಕ್ಬಿಟ್ಟು ಪೊಲೀಸ್ನವ್ರು ಕೆಳಗಡೆ ತಳ್ಳಿಬಿಟ್ಟಿದ್ದಾರೆ ಅಂತ ಏನ್ಬಿಟ್ಟು ಅಂತ ಒಪ್ಪಿಸ್ಬಿಟ್ರು ಯಾರೋ. ಅಷ್ಟಕ್ಕೇನೆ ಪ್ರವೋಕ್ ಆಗೋದೇನೈತೆ, ಕಣ್ಕಿತ್ತಾಕ್ಬಿಟ್ಟು ಯಾರೂ ಅಡ್ವೊಕೇಟ್ಗಳು ಕಣ್ಕಿತ್ತಾಕ್ಬಿಟ್ಟು ಫ್ಲೋರಿಂಗ್ ಕೆಳಗಡೆಗೆ ಎತ್ತಾಕ್ಬಿಡ್ತಾರಾ? ಆ ಸಡನ್ ಪ್ರೊವೊಕೇಷನಲ್ಲಿ ಅವ್ರು ಹೊಡಿತಾ ಇದ್ರೆ ಅವ್ರೇನೋ ಇನ್ನೊಂದು ಬಿಸಾಕಿರ್ತಾರೆ ಹೊರತು ಕಣ್ಕಿತ್ತಾಕಿ ಚಾಕು ಹಾಕ್ಕೊಂಡು ಚುಚ್ಚಿಬಿಟ್ಟು ಮೇಲ್ಗಡೆ ಫ್ಲೋರಿಂದ ಎತ್ತು ಬಿಸಾಕುವಂಥ ಮನಸ್ಥಿತಿ ಅಡ್ವೊಕೇಟ್ಗಳು ಯಾರೂ ಇರಲ್ರು ಸರ್. ಅದೆಲ್ಲ ಸುಳ್ಳದು. ಹಂಗೆ ಹಬ್ಬಿಸ್ಬಿಟ್ರು, ಒಳಗೆ ಬಂದ್ಬಿಟ್ರು ಎಲ್ಲ ಕಡೆಯಿಂದನೂ ನಿಂತಿದ್ದವರೆಲ್ಲ ಪೊಲೀಸರುಗಳು. ನಾನು ಹೇಳಿದೆ ರೀ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ಹಾಗೆ ಆಮೇಲೆ ರಂಗನಾಥ್ ಅವ್ರು ಇದ್ದಾರೆ, ಈಗ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರಲ್ಲ, ಅವರು ನಂಗೆ ಚೆನ್ನಾಗಿ ಮೊದಲಿಂದನೂ ಪರಿಚಯ. ನಂಗೆ ಫೋನ್ ಮಾಡಿದ್ರು, ಸರ್ ಯಾರೋ ಅಡ್ವೊಕೇಟ್ ಅಸೋಸಿಯೇಷನ್ಗೆ ನುಗ್ಗಿ ನಿಮ್ಮ ಪೊಲೀಸ್ನವ್ರುಗಳು ಸಿಕ್ಕಾಪಟ್ಟೆಗೆ ಇದು ಮಾಡ್ತಾ ಇದ್ದಾರಂತೆ, ದಯಮಾಡಿ ಎಲ್ಲಿದ್ದೀರಿ ಹೇಳಿ ಸರ್ ಅಂತಾರೆ. ಹೌದಾ, ನಾನು ಈಗ ಹೋಗ್ತೀನಿ, KR ಸರ್ಕಲ್ಲಿದ್ದೆ, ನಮ್ಮ ಪೊಲೀಸವ್ರು ಕೂತ್ಕೊಂಡು ಸರ್ರ ಅಂತ ಬಂದೆ ನಾನು. ಯಾಕೆಂದ್ರೆ ನಾವು ಹತ್ರ ದೂರ ಹೊಟ್ಟೋಗ್ಬಿಡಿ ಪೊಲೀಸ್ನವರು ಅಂತ ಹೇಳಿದ್ರು. ರಿಜಿಸ್ಟ್ರಾರ್ ಸಾಹೇಬರು ಬಂದು ನಾವೆಲ್ಲ ಹೊಟ್ಟೋಗ್ಬಿಟ್ಟು ದೂರ ಹೊಟ್ಟೋದು. ಅಲ್ಲಿಂದ ಬಂದೆ ನಾನು. ಯಾವಾಗ ಇದು ಹಬ್ಬಿಸ್ಬಿಟ್ಟಿದ್ರಲ್ಲ, ಸತ್ತೋಗ್ಬಿಟ್ಟು ಎತ್ತಾಕ್ಬಿಟ್ಟಿದ್ರೆ ಕಣ್ಕಿತ್ತಾಕ್ಬಿಟ್ಟು ಕೆಳಗಡೆ ಬಿಸಾಕ್ಬಿಟ್ಟವ್ರೆ ಅಂತ, ಆವಾಗ ಇವ್ರು ನುಗ್ಬಿಟ್ಟವ್ರೆ ಒಂದು 200-300 ಜನ. ಆಮೇಲೆ ಸರಿ ಬಂದ್ವಿ, ಬಂದು ತಗೊಂಡು ಒಳಗಡೆ ಹೋಗ್ತೀನಿ. ಆ ಚಿತ್ರನ ನೋಡ್ತಾ ಇದ್ರೆ ಗಾಬರಿ ಆಗೋಯ್ತು. ಐ ಸ್ಟಾರ್ಟೆಡ್ ಟು ಅವ್ರು ಯಾವ ಮಟ್ಟದಲ್ಲಿ ಲಾಠಿ ಚಾರ್ಜ್ ಮಾಡಿದ್ದೀನಿ ನಮ್ಮ ಪೊಲೀಸವ್ರಿಗೆ ಅಂದರೆ ಅವ್ರ ಜನ್ಮದಲ್ಲಿ ನೆನೆಸ್ಕೋಬೇಕು. ಲಾಠಿ ಚಾರ್ಜ್ ನೀವೇ ಪೊಲೀಸ್ ನಾನೇ ಮಾಡಿದ್ದೀನಿ. ಅವ್ರು ಏನು ಮಾಡ್ತಾ ಇದ್ರು? ಅವರು ಒಳಗಡೆ ಪಾಪ ಈಗ ಲಾಯರ್ಗಳಿಗೆ ಕತೆ ಏನು ಹೇಳಿರಿ ಆವಾಗ. ಆಮೇಲೆ ಚಿಂದಿ ಅವ್ರನ್ನ ಯಾವ ಮಟ್ಟಕ್ಕೆ ಓಡೋದ್ರು ಅವರು ಅಂದರೆ ಇನ್ನು ಪೂರ್ತಿ ಪುಡಿ ಮಾಡಿಬಿಡ್ತೀನಿ ಅನ್ನೋ ಮಟ್ಟಕ್ಕೆ, ಆ ಮಟ್ಟಕ್ಕೆ ಹೊಡೆದು ಕಳಿಸಿದ್ದೀನಿ. ಇದು ರೋಕ್ಸು ಮಾಡುವಂಥ ಕೆಲಸಕ್ಕೆ ಹಿರಿಯ ನಮ್ಮ ಸೀನಿಯರ್ ಆಫೀಸರ್ಗಳ ಕಥೆ ಏನಾಗಬೇಕು ಹೇಳಿ. ಇವ್ರು ಯಾರೋ ಮಾಡಿಬಿಡ್ತಾರೆ, ಅಯೋಗ್ಯರು ಯಾರೋ ರೋಕ್ಸ್ಗಳು. ಒಳ್ಳೆಯವರಿದ್ದಾರೆ, ಎಲ್ಲ ಕೆಟ್ಟವರಲ್ಲ. ಇಂಥ ಒಂದು ಮನಸ್ಥಿತಿ, ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥವ್ರು ಹೋಗಿ ಮಾಡಿಬಿಡ್ತಾರೆ. ಒಳ್ಳೆಯವ್ರ ಪಾಪ ಹಂಗೆ ಮಾಡಬಾರ್ದು ಅಂತ ಇರ್ತಾರೆ. ಇವರು ಒಂದು 7-8 ಜನ ಮಾಡುವಂಥದ್ದಕ್ಕೆ ಇಡೀ ಪೊಲೀಸ್ ಇಲಾಖೆ ಏನಾಗಬೇಕು ಹೇಳಿ. ಮತ್ತು ನಮಗೆ ಎಷ್ಟು ತೊಂದರೆ ಆಗ್ಬೋದು, ಉತ್ತರ ಕೊಡೋಕ್ಕೆ ಏನಾಗಬೇಕಲ್ಲ ನಾಳೆ ದಿವಸ ಎಲ್ಲ. ಕೊನೆಗೆ CBIಗೆ ಹೋಯ್ತಾ ಅದು. ಕೊನೆಗೆ ಅವ್ರನ್ನ ಹೊಡೆದಿರ್ತಕ್ಕಂಥ ನಾನೇ ಕಾನ್ಸ್ಟೇಬಲ್ನ ತೊಗೊಂಡು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ನನ್ನ ಜೀಪಲ್ಲಿ ಹಾಕಿ ಇಬ್ಬರು ಅಡ್ವೊಕೇಟ್ಗಳನ್ನ ಕಳಿಸ್ಕೊಟ್ಟೆ. ಅಲ್ಲಿ ಅಡ್ಮಿಟ್ ಮಾಡಿದ್ರು. ಅವ್ರು ನೀಟಾಗಿ ಬರೆಸ್ಬಿಟ್ಟಿದ್ರು. ಉಮೇಶ್ ಅವ್ರು ಬಂದರು. ಉಮೇಶ್ ಅವ್ರು ನಮಗೆಲ್ಲ ಪ್ರೊಟೆಕ್ಷನ್ ಕೊಟ್ಟರು. ಯಾರ್ಯಾರೋ ಇದ್ದರು ಪೊಲೀಸ್ನವ್ರುಗಳು, ಏನೇನೆಲ್ಲ ಇದ್ದರು. ಈಗೆಲ್ಲ ಅವರೆಲ್ಲ ಬಂದು ನಮಗೆಲ್ಲ ಹೊಡೆದ್ಬಿಟ್ರು ಅಸೋಸಿಯೇಷನ್ಗೆ ಅಂದ್ಬಿಟ್ಟು. ನಾನು ಏನು ಹೇಳ್ಬೇಕು ಹೇಳಿ CBIನವ್ರ ಮುಂದೆ? ನಾನು ಏನು ಹೇಳ್ಬೇಕು ಹೇಳಿ CBI ಅವ್ರ ಮುಂದೆ? CBIಗೆ ಕೇಸ್ ಹೋಯ್ತು. ಏನು ಹಾಕ್ಕೊಂಡು 3 ದಿವಸ ಕುಕ್ ಹಾಕ್ಬಿಟ್ರು ನನಗೆ. ಇಲ್ಲ ನೀವು ಹೊಡೆದಿದ್ದೀರಿ, ಇಲ್ಲ ಅವ್ರು ಹೊಡೆದಿದ್ದಾರೆ. ನಾವು ಹೊಡೆದಿದ್ರೆ ಎಲ್ಲಿ ಹೊಡೆದಿದ್ದೀವಿ ಸಮ? ಅಡ್ವೊಕೇಟೇ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ನಾನು ಬಂದಿದ್ದೀನಿ, ಪ್ರೊಟೆಕ್ಷನ್ ಕೊಟ್ಟಿದ್ದೀನಿ, ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದವ್ರೆ ಇವರು ಅಂದ್ಬಿಟ್ಟು ಅಂತ. ಅವ್ರು ನನ್ನ ಮೇಲೆ ಏನು ಹೇಳ್ತಾ ಇಲ್ವಲ್ಲ. ಸರ್ ಅವ್ರು ಬರಲಿಲ್ಲ ಅಂದರೆ ನಮ್ಮನ್ನು ಸಾಯಿಸ್ಬಿಡ್ತಿದ್ರು ಸರ್ ಅಂತ ಹೇಳ್ತಾರೆ. ಮತ್ತು ಇನ್ಯಾರು ಹೇಳ್ರಿ, ನಂಗೆ ಗೊತ್ತಿಲ್ಲ ಸರ್ ಯಾರೋ ಅವರು. ನೂಗದೆ ಹೊಡೆದೆ, ನಾಯಿ ಹೊಡೆದು ಯಾರು ಅಂತ ನಾನು ನೋಡೂ ಇಲ್ಲ. ಖಾಲಿ ಇತ್ತು ಆಫೀಸ್ ಒಳಗೋದಾಗ. ಪಾಪ ಏಟ್ ತಿನ್ಬಿಟ್ಟು ಮಲಿಕೋಗ್ಬಿಟ್ಟಿದ್ರು. ಓಕೆ, ನೀವು ಇವ್ರನ್ನೂ ಪ್ರೊಟೆಕ್ಟ್ ಮಾಡಬೇಕು, ಅವ್ರನ್ನ ಪರಿಸ್ಥಿತಿ ಹೆಂಗೆ, ನಾವು ಹೆಂಗೆ ಮಾಡೋದು ಹೇಳಿ? ಮತ್ತೆ ತಪ್ಪು ಮಾಡಬಾರ್ದು, ಅದು ಅನ್ಯಾಯ ಸಹ. ಯಾವ ಕಾರಣಕ್ಕೂ ಆ ಮಟ್ಟಕ್ಕೆಲ್ಲ ಹೋಗಿ ಬಾರ್ಬೇರಿಯನ್ ಆ್ಯಕ್ಟ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಎಂದೂ ನಾವು ಕಿತ್ತಾಡಬಾರ್ದು ಸರ್. ಅದನ್ನು ಇಮ್ಮಿಡಿಯೇಟಾಗಿ ಆ ಸಮಯದಲ್ಲೇ ಕೂತ್ಕೊಂಡು ಕೆಲವು ಜನ ಅಡ್ವೊಕೇಟ್ ಇರ್ತಾರೆ, ಅವರು ಮಾತಾಡ್ತಾರೆ. ಅದನ್ನೆಲ್ಲ ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಾವೇನು ಇವರ ಡಿಕ್ಟೇಟರ್ಗಳ ನಾವು ವಿರುದ್ಧವಾಗಿ ಏನೋ ಒಂದು ಮಾತಾಡ್ಬಿಟ್ಟಾದರೆ ಎತ್ಕೊಂಡೋಗಿ ಎಕ್ಸಿಕ್ಯೂಟ್ ಮಾಡಿಬಿಡೋ ಅನ್ನೋಕ್ಕೆ ಕಾನೂನು ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತೀವಲ್ಲ ಸರ್. ನಮ್ಗೆ ಹೈರಾರ್ಕಿ ಇದೆಯಲ್ಲ. ನಮ್ಗೆ ನನ್ನ ಇನ್ಸ್ಪೆಕ್ಟರ್ ಆದರೆ ACP ಕೇಳ್ತಾರಲ್ಲ, ACPಗೆ ಏನಾರ ಮಾಡಿದ್ರೆ DCP ಅವ್ರು ಕೇಳ್ತಾರಲ್ಲ, ಅವ್ರು ಕೇಳಿದ್ರೆ ಅಡಿಷನಲ್ ಕಮಿಷನರ್ ಕೇಳ್ತಾರೆ, SP CP ಕೇಳ್ತಾರೆ. ನಾವು ಚೈನ್ ಆಫ್ ಕಮಾಂಡಲ್ಲಿ ಕೆಲಸ ಮಾಡಬೇಕಾದಾಗ ಅನಾಹುತ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಯಾವತ್ತೂ. ಅದ್ರ ಪ್ರಕಾರನೇ ನಡ್ಕೊಂಡು ಹೋಗ್ಬೇಕು ನಾವು. ಓಕೆ ವೆರಿ ನೈಸ್ ಸರ್. ತುಂಬ ಚೆನ್ನಾಗಿ ಹೇಳಿದ್ರೆ ಅನ್ಸುತ್ತೆ ನನಗೆ. ಇದನ್ನು ಎಲ್ಲರೂ ಕಾನೂನಲ್ಲಿ, ಪೊಲೀಸಿಂಗಲ್ಲಿ ಆಸಕ್ತಿ ಇರೋರೆಲ್ಲ ಇದನ್ನು ಕೇಳಬೇಕಂತ ಅನಿಸುತ್ತೆ. ಲಾಯರ್ಗಳು ಕೇಳಬೇಕು, ಪೊಲೀಸ್ನಲ್ಲಿ ಆಸಕ್ತಿ ಇರೋರು ಕೇಳಬೇಕು. ಬಟ್ ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಬರೋದು ಸರ್. ಈಗ ನೀವು ಇದನ್ನೊಂದು ಆಟ ಥರ ನೀವು ನೋಡಿದ್ರ ಬಗ್ಗೆ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ ಹೋದ ಸಲ.
ಅಂದರೆ ಈಗ ಸಿ ವಿ ನಾಗೇಶ್ ಅವರು, ಇನ್ನೊಬ್ಬರು ಟಾಮಿ ಸೆಬಾಸ್ಟಿಯನ್ನು, ಈ ಥರ ವಕೀಲರು ಸಿಕ್ಕರೆ ಪ್ರಿಪ್ರೇಷನ್ ಆಗದೆ ಹೋದರೆ ನಿಮ್ಮನ್ನು ಬೋಟಿ ಎಲ್ಲ ಕಿತ್ತು ಕ್ಲೀನಾಗಿ ಬಿಚ್ಚಿಟ್ಬಿಡ್ತಾರೆ. ಭಾಳ ಚೆನ್ನಾಗಿ ಹೇಳಿದ್ರಿ. ಅಂದರೆ ಅದು ಎಷ್ಟು ನೀವು ಅದನ್ನು ಅದಕ್ಕೆ ಏನಂತಾರೆ ಅಂದರೆ ಒಂದು ಅದಕ್ಕೆ ಆಟ ಅಂದರೆ ಅದಕ್ಕೆ ಪ್ಲೇಫುಲ್ನೆಸ್ ಅಂತಂದ್ರೆ ಅದನ್ನು ಅವರು ಪ್ರಿಪೇರ್ ಆಗಿ ಬರ್ತಾರೆ, ನಾನು ಪ್ರಿಪೇರ್ ಆಗಿ ಹೋಗಬೇಕು. ಹೌದು, ಆ ಥರದೊಂದು. ಸೊ ನಿಮ್ಮ ಮತ್ತು ವಕೀಲರ ಸಂಬಂಧ ಅಂದರೆ ಇಷ್ಟು ವರ್ಷಗಳ ಅವಧಿನಲ್ಲಿ ನೀವು ನೋಡಿದಂಥ ಬೆಸ್ಟ್ ವಕೀಲರು, ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿದವರು, ನಿಮಗೆ ಕಷ್ಟ ಕೊಟ್ಟವರು ಯಾವುದೇ ಇರ್ಬೋದು ಪ್ರೊಫೆಷ್ನಲ್ ಆಗಿ, ಆದರೆ ಅವ್ರ ಬಗ್ಗೆ ಹೇಳ್ಬೋದು ಸರ್? ಸರ್, ನನಗೆ ಅಡ್ವೊಕೇಟ್ಗಳಂದರೆ ಭಾಳ ಗೌರವ. ಯಾಕೆಂತಂದರೆ ಅವ್ರು ಎಂದು ಯಾವತ್ತೂ ಭಾಳ ಇದಾಗಿ ಯಾರೋ ಒಬ್ಬರು ಇರ್ಬೋದು ಸರ್, ಯಾರೂ ತುಂಬ ಆರ್ಷಾಗಿ ಮಾತಾಡ್ತಕ್ಕಂಥವ್ರು ಒಬ್ಬರು ಮಾತಾಡೋದಿಲ್ಲ. ಆಮೇಲೆ ಭಾಳ ಪೊಲೈಟಾಗೂ ಇರ್ತಾರೆ. ಆಮೇಲೆ ಅವ್ರು ಎಷ್ಟು ಕೆಲಸ ಬರ್ತಾರೋ ಅಷ್ಟು ಕೆಲಸನ ಅವ್ರು ಕೂರಿಸಿ ನಾವು ಪೊಲೀಸ್ ಸ್ಟೇಷನಲ್ಲಿ ಅವ್ರನ್ನೂ ಒಂಥರ ಯಾರೋ ಒಬ್ಬ ಕಂಪ್ಲೇಂಟ್ ಬಂದಂಗೆ ಗೌರವ ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ದೆ, ಅವ್ರಿಗೆ ಮಾತಾಡಿಸಿ ಏನಕ್ಕೆ ಬಂದಿದ್ರಿ ಅಂತ ಹೇಳಿದಾಗ ಅವ್ರಿಗೂ ಒಂಥರ ಆಗ್ಬಿಡುತ್ತೆ. ಏನು ನಾನೊಬ್ಬ ಅಡ್ವೊಕೇಟಾಗಿ ನಾನು ಕೂತ್ಕೊಂತ ಹೇಳಿಲ್ವಲ್ಲ ಅಂತ, ಯಾರಿಗೇ ಆಗಲಿ ಸಾಮಾನ್ಯ ಅದು. ಅದನ್ನು ಯಾವತ್ತೂ ಅಷ್ಟೇ ನಾವು ಅದನ್ನ ಭಾಳ ಅತ್ಯಂತ ಗೌರವವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದಾಗ ನಡೆಸ್ಕೋಬೇಕು ಅವ್ರನ್ನ. ಯಾಕೆಂದರೆ ನಾನೂ ಅದೇ ಕಮ್ಯುನಿಟಿ, ನಾನೂ ಅಡ್ವೊಕೇಟಾಗಿ ಇದು ಸ್ವಲ್ಪ ದಿವಸ ಕೆಲಸ ಮಾಡ್ಕೊಂಡು ಬಂದಾಗ ನನಗೂ ಅದು ತೀರಾ ಕೆಟ್ಟದು ಅನ್ನಿಸ್ತಾ ಇತ್ತು. ಆ ಸಮಯದಲ್ಲಿ ಅಡ್ವೊಕೇಟ್ಗಳು ನಾವು ಇಷ್ಟೊಂದು ಕೆಲಸ ಮಾಡಿದ್ದೀವಿ ಸರ್. ಇಷ್ಟೆಲ್ಲ ಕೆಲಸ ಮಾಡಿದಾಗ ಫಾರ್ ಎಕ್ಸಾಂಪಲ್ ದಂಡುಪಾಳ್ಯ ಕೇಸ್ ಸರ್, ದಂಡುಪಾಳ್ಯ ಕೇಸಲ್ಲಿ ನಮ್ಮ ಅಡ್ವೊಕೇಟ್ ಅಸೋಸಿಯೇಷನ್ಗೆ ಹೋದೆ ನಾನು. ಈ ಕೇಸ್ಗಳ ಬಗ್ಗೆ ಎಲ್ಲ ಹೇಳಿದೆ. ಹೇಳಿ ನೋಡಿ ಸರ್, ಈ ಥರ ಇದೆ, ನೀವು ಯಾರು ಹಿಂಗೆಲ್ಲ ದಯಮಾಡಿ ಇವ್ರಿಗೆಲ್ಲ ವಕಾಲತ್ತು ಹಾಕಿ ಸರ್ ರೆಸೊಲ್ಯೂಷನ್ ಮಾಡಿದ್ರೆ ಯಾರು ನಾವು ವಕಾಲತ್ತು ಹಾಕೋದಿಲ್ಲ ಅಂದ್ಬಿಟ್ಟು ಅಂತ. ಅಂದರೆ ನಾವು ಆತ್ಮಸಾಕ್ಷಿಯಾಗಿ ಸರಿಯಾಗಿ ಮಾಡ್ತಿರ್ತೀವಿ ಅಂದಿರುವಂತಹ ತಿಳ್ಕೊಂಡಿರ್ತಕ್ಕಂಥ ಅಡ್ವೊಕೇಟ್ಗಳು ಆ ಕಾರಣಕ್ಕೆ ನಾವು ಹಾಕೋದಿಲ್ಲ ಸರ್ ಅಂತ ಹೇಳಿದ್ರು. ಅಂದರೆ ನನ್ನ ಪರಿಸ್ಥಿತಿ ನಾವು ಯಾಗಿತ್ತು ಅಂದರೆ, ಅವರು ಅಕಸ್ಮಾತ್ ಬೇಲ್ಗಳಾಗಿ ಮೂವ್ ಮಾಡ್ತಾಯಿದ್ರೆ ಅದರಲ್ಲಿ ನಾವು ಬ್ಯುಸಿ ಆಗಿಬಿಡ್ತೀವಿ. ಅದಕ್ಕೆ ಅಬ್ಜೆಕ್ಷನ್ ಹಾಕೋದು, ಬೇರೆ ಬೇರೆ ಕೆಲಸ ಎಲ್ಲ ನಿಂತೋಗ್ಬಿಡ್ತವೆ. ಮತ್ತು ಬೇರೆ ಕಾರಣಕ್ಕೆಲ್ಲ ನಾವು ಬೇರೆ ಕಡೆ ಹೊರಟೋಗ್ತೀವಿ. ಆ ವಿಚಾರದಲ್ಲಿ ಆಗೂ ಸಹ ಮಾಡಿದ್ದಾರೆ. ನಾವು ಏನು ಹೇಳಿದಾರೋ ಆಮೇಲೆ ಎಂದೂ ಯಾವತ್ತೂ ಯಾವುದೇ ಅಡ್ವೊಕೇಟ್ಗಳೇ ಆಗಲಿ ನನ್ನ ಮೇಲೆ ಯಾವುದೇ ಥರವಾದಂಥ ಕೇಸ್ಗಳು ಹಾಕೋದೇ ಆಗಲಿ, ಆಮೇಲೆ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಅರ್ಜಿ ಬರೆದು ಹಿಂಗೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂತ ಇದು ನನ್ನ ಸರ್ವಿಸ್ನಲ್ಲಿ ಯಾರೂ ಆ ಥರ ಮಾಡಿಲ್ಲ ಸರ್. ಆಮೇಲೆ ನೀವು ಮಾಡಿದ್ದೀರಿ ಬಿಡಿ ಸರ್, ನಿಮ್ಮ ಕೆಲಸ ನೀವು ಮಾಡಿರ್ತೀರಿ ಬಿಡಿ ಸರ್, ನೀವು ಹಂಗೆ ಕಳಿಸಿದ್ರೆ ಇವ್ರನ್ನೆಲ್ಲನೂ ಅವರು ಹೇಳ್ತಾರೆ. ಕೆಲವು ಜನ ಹೇಳ್ತಾರೆ, ಅಯ್ಯೋ ಅವನ್ನೆಲ್ಲ ತಗೋ ಒಂದು 3 ವರ್ಷ 4 ವರ್ಷ 5 ವರ್ಷ ಟ್ರಯಲ್ ಮಾಡ್ಕೊಂಡು ಕೂತ್ಕೋಬೇಕು ಸುಮ್ಮನೆ ಅವ್ರಿಗೆಲ್ಲ ಸರ್. ಅಯ್ಯೋ ಕೇಸ್ ಆಡ್ತಾರೆ, ಅವ್ರ ಪರವಾಗಿ ಆಡ್ತಾರೆ, ಅವ್ರ ಪರವಾಗಿ ಇವರು ಇರ್ತಾರೆ. ಅವ್ರಿಗೂ ಅನ್ನಿಸ್ತಾ ಇರ್ತದೆ ಒಳಗಡೆ, ಇವ್ರನ್ನೆಲ್ಲ ನಾನು ಲಾಯರ್ ಗೆದ್ದು ಕೇಸ್ನ ಇವನ್ನೆಲ್ಲ ಕಳಿಸಿ ವಾಪಸ್ ಈ ಪೀಡೆ ಮುಂಡೆ ಮಕ್ಕಳನ್ನ ಮತ್ತೆ ಇದೇ ಮಾಡ್ತಾರೋ. ಅವ್ರು ನೇರಕ್ಕೆ ಹೇಳ್ತಾರೆ, ಮತ್ತು ಇವ್ರನ್ನೆಲ್ಲ ಹೆಂಗೆ ಸರ್ ಬದುಕು, ಇವರೆಲ್ಲ ಬದಲಾವಣೆ ಆಗೋರಲ್ಲ ಸರ್ ಇವರು. ಅಂದರೆ ಅವರು ಇಂಡೈರೆಕ್ಟಾಗಿ ನಮ್ಗೆ ಹೇಳೋದು, ಸುಮ್ಮನೆ ಯಾಕೆ ತಗೊಬಂದು ಇವ್ರನ್ನೆಲ್ಲ ಕೋರ್ಟಿಗೆ ಬಿಡ್ತೀರಿ, ಇಂಥವ್ರೆಲ್ಲ ಬದುಕೋಕೆ ಲಾಯಕಲ್ಲ ಅನ್ನುವಂಥದ್ರಲ್ಲೇ ಹೇಳ್ತಾರೆ ಅವರು. ಖಂಡಿತವಾಗೂ ಹೇಳ್ತಾರೆ, ಯಾಕಂದ್ರೆ ಅವ್ರು ವೃತ್ತಿಯೆಲ್ಲ ಮಾಡಲೇಬೇಕಾಗುತ್ತೆ. ಬಟ್ ನಮಗೆ ಇಂಡೈರೆಕ್ಟಾಗಿ ಹೇಳ್ತಾರೆ. ಎಲ್ಲ ಹೇಳ್ತಾರೆ. ಒಳಗಡೆ ಅಡ್ವೊಕೇಸಿನಲ್ಲಿ ಅವ್ರಿಗೂ ನೋವಾಯ್ತದೆ, ಪೇಯ್ನ್ ಆಗುತ್ತೆ. ಹೌದು, ಹಿಂಗೆಲ್ಲ ಮಾಡ್ತಾ ಇರ್ತಾರೆ, ನಾವು ಡಿಫೆಂಡ್ ಮಾಡ್ತಾ ಇರ್ತೀವಿ, ಇವರು ಬುದ್ಧಿ ಕಲಿದಿಲ್ಲ, ಅವರು ನಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ, ನಾವು ಮಾಡಲೇಬೇಕು ನಾವು ಕೆಲಸನ. ಅವರು ಈ ಪರಿಸ್ಥಿತಿಯಲ್ಲಿ ತುಂಬ ನೇರಕ್ಕೂ ಮಾತಾಡ್ತಕ್ಕಂಥ ಅಡ್ವೊಕೇಟ್ಗಳಿದ್ದಾರೆ. ಅದರಲ್ಲಿ ನಾನು ದೇವದಾಸ್ ಅಂತ ಇದ್ದರು, ಆ ಕಾಲದಿಂದನೂ ನೋಡಿದ್ದೀನಿ ಪೊಲೀಸರ ವಿರುದ್ಧ. ಅಂದರೆ ದೇವದಾಸ್ ಸಾಹೇಬರ ಅಡ್ವೊಕೇಟ್ ಏನಿದ್ರಲ್ಲ, ಅವ್ರ ಹತ್ರನೇ ಇವರೆಲ್ಲ ಜೂನಿಯರ್ಗಳು ಆಗಿ ಬೆಳೆದಿದ್ದು ಪೂರ್ತಿ ಎಲ್ಲ. ಈಗ ಏನು ನಮ್ಮ ಶ್ರೀ ನಾಗೇಶ್ ಸಾಹೇಬರಿದ್ದಾರೆ, ಆಮೇಲೆ ಅವರು ನಮ್ಮ ಇನ್ನೊಬ್ಬರು ಹನುಮಂತರಾಯ ಸಾಹೇಬರು, ಸಿ ವಿ ಸುಧೀಂದ್ರ ಅವರು, ಆಮೇಲೆ ತುಂಬ ಅಡ್ವೊಕೇಟ್, ಭಾಳ ಗ್ರೇಟ್ ಅಡ್ವೊಕೇಟ್ಸ್ಗಳೆಲ್ಲ ಅವರ ಕೆಳಗಡೆ ಬಂದಿರತಕ್ಕಂಥ ಅವ್ರ ಆಫೀಸಿಂದ. ಅವ್ರ ಆಫೀಸಲ್ಲಿ ಕೆಲಸ ಮಾಡಿದ್ರೆ ಅವಾಗ IAS ಸಿಕ್ತಂಗೆ. ದೇವದಾಸ್ ಅಡ್ವೊಕೇಟ್ ಅಸೋಸಿಯೇಷನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಆಗಿನ ಕಾಲದ ICS ಇಂಡಿಯನ್ ಸಿವಿಲ್ ಸರ್ವಿಸ್ ಇದ್ದಂಗೆ ಅದು. ಅಷ್ಟು ಪ್ರಿಸ್ಟೇಜ್ ಅವಾಗ. ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಅವ್ನ ತಾಕತ್ತೇ ಬೇಕಾಗಿತ್ತು ಅವಾಗ, ಬುದ್ಧಿ, ಆಮೇಲೆ ಒಳ್ಳೆ ಲ್ಯಾಂಗ್ವೇಜ್ ಬೇಕಾಗಿತ್ತು, ಆಮೇಲೆ ಅವನಿಗೆ ವಕಾಬ್ಲರಿ ಪೂರ ಅವರು ಎಲ್ಲ ಟೆಸ್ಟ್ ಮಾಡೇ ಒಳಗಡೆ ಬಿಟ್ಕೊಂಡು ಮಾಡ್ತಾ ಇರುವಂಥದ್ದು. ಕೆಲವಷ್ಟು ಅಡ್ವೊಕೇಟ್ಗಳು ಈಗಲೂ ಹಂಗೆ ತಗೋತಾರೆ ಸರ್. ಸುಮ್ಮನೆ ಓದೋರ್ನೆಲ್ಲ ಅಲ್ಲಿ ಇಲ್ಲಿದ್ದವ್ರನ್ನೆಲ್ಲ ತೊಗೊಳ್ಳಲ್ಲ ಅವರು. ಇವನು ಕೆಪಬಿಲಿಟಿ ಇದೆಯಾ, ತಾಕತ್ತಿದೆಯಾ, ಉಳ್ಕೊಳ್ತಾನೆ ಇವನೇನಾದರೂ ಸುಮ್ಮನೆ ಬಂದು ವಿಸಿಟರಾಗಿ ಬಂದು ಹೋಗ್ಬಿಡ್ತಾನೆ, ಯಾವುದೋ ಬೇರೆ ಕೆಲಸಕ್ಕೆ ಓದ್ತಾ ಇದ್ದಾನ, ಪಕ್ಕ ಲಾಯರ್ ಆಗೋಕ್ಕೆ ಬಂದಿದ್ದಾರೆ ಅವರು ಅಂತೇಳಿ ನೋಡಿಕೊಂಡು ಸೇರಿಸ್ಕೊಂಡು ಒಳ್ಳೆ ಲಾಯರ್ ಮಾಡಿ ಬಿಡ್ತಾರೆ ಅವ್ರನ್ನ ಅಡ್ವೊಕೇಸಿಗಳು. ಅದರಲ್ಲಿ ತುಂಬ ಅಡ್ವೊಕೇಟ್ಗಳು ನಮ್ಮ ಬೆಂಗಳೂರಿನಲ್ಲೇ ನಾನು ಕೆಲಸ ಮಾಡಿದಾಗ ಅವರು ಎಲ್ಲ ಇಡೀ ಬೆಂಗಳೂರು ಸಿಟಿ ಸುಮಾರು ಆಲ್ಮೋಸ್ಟ್ ಎಲ್ಲ ರೌಡಿಗಳಿಗೆ ಅವರೇ ಮಾಡ್ತಾ ಇದ್ದದ್ದು. ಬೇಲ್ಗಳು, ಕೇಸ್ಗಳು. ಎಲ್ಲಿಲ್ಲ ಅಂದ್ರೂ ನಾವು ಅಲ್ಲೋಗಿ ಅವ್ರ ಆಫೀಸ್ ಹತ್ರ ತಗೊಬಂದ್ಬಿಡುವೋ. ಇನ್ಸ್ಪೆಕ್ಟ್ರಿ ಬೇಲ್ಗೆ ಹೋಗ್ರಲ್ಲ, ಕೈಕೊಂಡು ಕೂತ್ಕೊಳ್ಳುವೋ. ಅಲ್ಲೋಗಿ ಕಾಂಪೌಂಡ್ ಪಕ್ಕ ಅಲ್ಲಿ ಇಲ್ಲಿ ಆಟೋ ರಿಕ್ಷಾ ಒಳಗಡೆ ಬೇರೆ ಏನು ಹಾಕೊಂಡು ಕೂತ್ಕೊಳ್ಳೋ, ಸೈನ್ ಹಾಕೋಕೆ ಬರಬೇಕಲ್ಲ, ಅಲ್ಲೇ ಲಾಕಾಗಿ ತಗೊಂಡ್ಬಿಡುವೋ.
ವಕಾಲತ್ಗೆ. ಕೊನೆಗೆ ಅಲ್ಲೇ ತಗೊಂಡು ಬೇರೆ ಇನ್ನೆಲ್ಲೆಲ್ಲೋ ಪ್ಲ್ಯಾನ್ ಮಾಡಿ ಕಳಿಸು, ಇಂಥ ಕಡೆ ಸೈನ್ ಹಾಕಿಸ್ಕೊಳ್ಳೋಕೆಲ್ಲ ಫಾಲೋ ಮಾಡುವ, ಎಲ್ಲಿ ಬರ್ತಾನೆ ನಾಟ್ಸ್ಪೇಟೆಯಲ್ಲಿ ವಕಾಲತ್ತಿಗೆ ಸೈನ್ ಹಾಕಿಸ್ಕೊಳ್ಳೋಕೆ ಅಂತ ಹಂಗೆ ಫಾಲೋ ಮಾಡಿ ಬಂದಿದ್ದೀವಿ ನಾವು ಅವಾಗ. ತುಂಬ ಜನ ಅಡ್ವೊಕೇಟ್ಗಳು ಅಲ್ಲಿ ಇವರು ರೌಡಿಗಳು ಬರ್ತಿದ್ರು. ಕೆಲವು ಜನ ಆಮೇಲೆ ಏನು ಮಾಡ್ಬಿಟ್ರು, ಮೋಡೋಸ್ ಆಪರೇಂಡಿನೇ ಚೇಂಜ್ ಮಾಡಿಬಿಟ್ರು ಅವರು ಇವರು ಆಫೀಸ್ ಹತ್ರ ಹೋದ್ರೆ ಎತ್ತಾಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ಹಾಕ್ಬಿಟ್ಟು ರಿಜಿಸ್ಟರ್ ಪೋಸ್ಟ್ ಮಾಡಿಬಿಡೋದು, ಸೈನ್ ಹಾಕ್ಬಿಟ್ಟು ಕಳ್ಳರು. ಆಮೇಲೆ ಏನೇ ಒಬ್ರು ಬರೋದಿಲ್ಲ ಆಫೀಸ್ ಹತ್ರ, ಏನೇ ಹಾಕಿದ್ರೆ ಹಿಂಗಾಗೋಯ್ತು. ಅವ್ರಿಗೆ ವೃತ್ತಿ ಅದು ಮಾಡಲೇಬೇಕು. ಬಾಯಿಲಿ ನಮ್ಮ ಆಫೀಸ್ಗೆ ಸೈನ್ ಹಾಕೋಕೆ ಬಂದವ್ರು ವಕಾಲತ್ ಕಿಡ್ಕೊಂಡು ಹೋಗ್ಬಿಡು ಅನ್ನೋ ಕಾಯ್ತದಾ? ಅವ್ರ ವೃತ್ತಿ ಧರ್ಮ ಅಲ್ಲ ಅದು. ಅವ್ರ ಕೆಲಸ ಮಾಡಬೇಕು, ನಾನು ಪತ್ತೆ ಮಾಡಿ ನಾನು ಎತ್ಕೊಂಡು ಒಳಗೆ ಬಿಡುವಂಥ ಕೆಲಸ ಫ್ರಿಕ್ಷನ್ ನಡೀತದೆ. ಅದು ಕಾನೂನಲ್ಲಿ ನಡೆಯುವಂಥ ಸಮರ ಅದು. ಆ ಕಾರಣಕ್ಕೆ ಹೀಗೆ ಶಾಂಭುಮೂರ್ತಿ ಅವರಂತೂ ತುಂಬ ಅವ್ರ ಪಾಪ ಕಾಯಿಲೆಯಿಂದ ಸುತ್ತಬಿಟ್ರು. ಈಸ್ ಎ ವೆರಿ ಗ್ರೇಟ್ ಅಡ್ವೊಕೇಟ್ ಸರ್. ಆಮೇಲೆ ನಂಗೆ ಭಾಳ ಇನ್ನೊಬ್ಬರು ನನ್ನ ಶಂಕರಪ್ಪ ಅಂತ ಇದ್ದಾರೆ ಅಡ್ವೊಕೇಟು, ಭಾಳ ಜೆಂಟ್ಲ್ಮನ್ನು ನಮ್ಮ ಇಲ್ಲಿ. ಅವರು ನಾಣೆಯವರ ಆಫೀಸಲ್ಲೇ ಪಳಗದಂಥವರು. ಆಮೇಲೆ ನಾನು NR ನಾಯಕ್ ಅಂತ ಅಡ್ವೊಕೇಟ್ ಇದ್ದರು, ಅವ್ರ ಹತ್ರ ನಾನು ಕೆಲಸ ಮಾಡ್ತಿದ್ದೆ. ಫಸ್ಟು ನಾನು ಕೆಲಸ ಮಾಡ್ತಿದ್ದು ಇವರು ವಿ ಲಕ್ಷ್ಮೀನಾರಾಯಣ ಅಂತ, ಅವ್ರು ಸರ್ವಿಸ್ ಮ್ಯಾಟರ್ಸ್ ಮಾಡ್ತಿದ್ರು. ಅದಾದಮೇಲೆ ನೋಡೋಣ ಯಾಕೆ ಕ್ರಿಮಿನಲ್ ಸೈಡ್ಗೆ ಹೋಗಬಾರ್ದು ಅಂತೇಳಿ NR ನಾಯಕ್ ಅವ್ರ ಹತ್ರ ನಾನು ಬಂದಿದ್ದೆ. ಹಾಗೆ ಸುಮಾರು ಅದಾದಮೇಲೆ ನನಗೆ ಈ ಅಡ್ವೊಕೇಸಿಗಳೇನಿದ್ದಾರೋ ನನ್ನ ಪೀರಿಯಡ್ ಈಗೆಲ್ಲ ಸೀನಿಯರ್ಸ್ ಆಗಿಬಿಟ್ಟಿದ್ದಾರಲ್ಲ, ಎಲ್ಲ ಅಡ್ವೊಕೇಸಿಗಳಲ್ಲಿ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ಗಳೆಲ್ಲ ನನಗೆ ಪರಿಚಯ ಪ್ರತಿಯೊಬ್ಬರು. ಆಮೇಲೆ ಅಪ್ರಿಷಿಯೇಟು ಮಾಡ್ತಾರೆ, ನೀವು ಒಳ್ಳೆ ಕೆಲಸ ಮಾಡ್ತೀರಿ, ಚೆನ್ನಾಗಿ ಮಾಡ್ತಾಯಿದ್ದೀರಿ. ಯಾಕೆಂದ್ರೆ ನಾವು ಈ ಕೋರ್ಟ್ಗಳಲ್ಲಿ ಕೆಲವಷ್ಟೆಲ್ಲ ಸಿಗಾಕಬಿಟ್ಟು ಅಲ್ಲಿ ಹೋಗಿ ಓಡಾಡ್ತಾ ಇರ್ತೀವಿ ಹುಚ್ಚಿರ್ತಾರ. ಅಲ್ಲಿ ನೋಡೋರು ನಮ್ಮನ್ನ ಏನು ಹೌದಾ ABSಗೆ ಹೋಗ್ತಾ ಇದ್ವಿ, ಅಲ್ಲೆಲ್ಲ ನಾವೆಲ್ಲ ನೋಡ್ತಾ ಇದ್ವಿ ಅವ್ರಿಗೆ. ಅವಾಗ ಅಪ್ರಿಷಿಯೇಟ್ ಮಾಡೋರೆ, ಬಿಡಿ ನಡೀತದೆ ಇವೆಲ್ಲ, ನೀವೆಲ್ಲ ಮಾಡಬೇಕಾದಾಗ ಏನೂ ಆಗಲ್ಲ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ನಾವಿದ್ದೀವಿ, ನಾವು ಬರ್ತೀವಿ ಅಂತ ಅನ್ನೋರು ಅಲ್ಲಿ. ಹಂಗೆ ಬಂದಿದ್ದಾರೆ ಅಡ್ವೊಕೇಟ್ಗಳೆಲ್ಲ ತುಂಬ ಜನ ನಮ್ಮ ರೆಸ್ಕ್ಯೂಗೆಲ್ಲ. ಈ ಕೊನೆಯಲ್ಲಿ ಸುಮಾರು ಕೇಸಸ್ಗಳು ಮಾಡಬೇಕಾದಾಗ ಈ ಕೋರ್ಟ್ಗಳಲ್ಲಿ ವಾಲಂಟ್ರಿಯಾಗೆಲ್ಲ ಬಂದು ನಮಗೆಲ್ಲ ಸಹಾಯ ಎಲ್ಲ ಮಾಡಿದ್ದಾರೆ. ಹಾಗೆ ಅಡ್ವೊಕೇಸಿಗಳಿಗೂ ಪೊಲೀಸವ್ರಿಗೂ ಅವಿನಾವ ಸಂಬಂಧ. ಅದನ್ನು ಇಟ್ಕೊಂಡ್ರೆ ಮಾತ್ರ ನಾವು ಭಾಳ ತುಂಬ ಚೆನ್ನಾಗಿ ಬೆಂಗಳೂರು ಸಿಟಿನಲ್ಲಿ ಕೆಲಸ ಗಲಾಟೆ ಮಾಡ್ಕೊಬಿಟ್ರೆ ಅದು ಸಿಸ್ಟಮ್ ಅಲ್ಲ ಸರ್, ಅದು ಮಾಡಬಾರ್ದು ಯಾವತ್ತೂ. ಅದಕ್ಕೆ ಇಮ್ಮಿಡಿಯೇಟಾಗಿ ನಾವು ಸೀನಿಯರ್ ಆಫೀಸರ್ಸ್ಗಳು ಅದನ್ನ ಇಮ್ಮಿಡಿಯೇಟಾಗಿ ಗೊತ್ತಾದ ತಕ್ಷಣವೇ ಅವ್ರ ಅಸೋಸಿಯೇಷನ್ ಪ್ರೆಸಿಡೆಂಟ್ಗಳು ಮತ್ತು ಅವ್ರನ್ನ ಸೆಕ್ರೆಟ್ರಿಗಳನ್ನ ಕರೆದು ಅಲ್ಲೇ ಫಟ ಅಂತ ಮುಗಿಸಿ ಮಾತಾಡ್ಬಿಟ್ಟು ಅದು ಅಷ್ಟೊತ್ತಿಗಾಗಲೇ ಸ್ಪಾರ್ಕ್ ಆಗೋಗ್ಬಿಟ್ಟಿರ್ತದೆ ಅಲ್ಲಿ. ಆಗಲೇ ಅಡ್ವೊಕೇಟ್ ಅಸೋಸಿಯೇಷನ್ ಡಿಸಿಷನ್ ತೊಗೊಬಿಡ್ದು ಅದು ಇದು ಆಗೋಗ್ಬಿಟ್ಟಿರ್ತದೆ. ಅದರಿಂದ ನಾವು ಸಣ್ಣ ಪುಟ್ಟ ಏನಾದ್ರು ಆದರೂ ಸಹಿಸ್ಕೊಬಿಡ್ಬೇಕು. ಆಮೇಲೆ ಅವರು ಅಷ್ಟೇ, ಏನೋ ಸಣ್ಣ ಪುಟ್ಟ ಹೋಗ್ತಾ ಇರ್ತಾರೆ, ಅರ್ಜೆಂಟಾಗಿ ಹೋಗ್ತಾ ಇರ್ತಾರೆ, ಕೋರ್ಟಲ್ಲಿ ಹೋಗ್ತಾ ಇರ್ತಾರೆ. ಈಗ ಹೋಗ್ತಾ ಇರ್ತಾರೆ ಕೋರ್ಟ್ಗೆ, ಏನೋ ಅವ್ರ ತಲೆಯಲ್ಲಿ ಕೋರ್ಟ್ಗೆ ಹೋಗ್ಬೇಕು, ಗೊತ್ತಲ್ಲ ನಿಮ್ಗೆ ಟ್ರಾಫಿಕ್ಕು, ಏನೋ ಒಂದು ಮಾಸ್ಕ್ ಹಾಕ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಹಿಡ್ಕೊಬಿಟ್ಟು ಬಾಯಲ್ಲಿ ಪಕ್ಕಕ್ಕೆ ನಿಂತ್ಕೊಂಡ್ಬಿಟ್ಟು ಕೋರ್ಟ್ಗೆ ಹೋಗ್ಬೇಕಲ್ಲಿ ಮನುಷ್ಯ, ಅಲ್ಲಿ ಶುರು ಆಗ್ತವೆ. ಈ ಮಾಸ್ಕ್ ಹಾಕಲಿಲ್ಲ ಫೈನ್ ಕಟ್ಬಿಟ್ಟು ಹೋಗು ನೀನು, ಹಾಗೆ ಇಲ್ಲಿ ಶುರು ಆಯ್ತವೆ. ಆ ಟೈಮಲ್ಲಿ ನಾವು ನೋಡ್ಕೋಬೇಕು, ಪೊಲೀಸ್ ಕೆಲಸ ಮಾಡಬೇಕಾದಾಗ ಹ್ಯೂಮನ್ನಾಗೆ ನಾವು ಬಿಹೇವ್ ಮಾಡಬೇಕಲ್ಲ. ತಪ್ಪೇ. ನಾವು ಸರಿ ಇದ್ದರೆ ಪರವಾಗಿ ನಾವೆಷ್ಟು ಸಾರಿ ಹೆಲ್ಮೆಟ್ ಇಲ್ಲದೆ ಓಡಾಡಲ್ಲ ಹೇಳಿ, ನಾವೆಷ್ಟು ಸಾರಿ ಮಾಸ್ಕ್ ಇಲ್ಲದೆ ಓಡಾಡಲ್ಲ ಹೇಳಿ, ಓಡಾಡ್ತೀವಿ. ಅಂಥ ಸಮಯದಲ್ಲಿ ನಾವು ನೋಡಿಕೊಂಡು ಸರಿಯಾದಂಥ ಕ್ರಮಬದ್ಧವಾಗಿ ಕೆಲಸ ಮಾಡಬೇಕು. ವಿರುದ್ಧವಾಗಿ ಸಂಘರ್ಷ ಮಾಡ್ಕೊಳ್ಳೋದಕ್ಕೆ ಯಾವ ಕಾರಣಕ್ಕೂ ಹೋಗಬಾರ್ದು.